ಚಾಮರಾಜನಗರದಲ್ಲಿ ಹುಲಿಗಳ ಹಾವಳಿ ಮುಂದುವರೆದಿದೆ. ಚಾಮರಾಜನಗರ ತಾಲೂಕಿನ ನಂಜೆದೇವನಪುರ ಬಳಿ ಒಂದೇ ರಾತ್ರಿಯಲ್ಲಿ 5 ಹುಲಿಗಳು ಪತ್ತೆಯಾಗಿವೆ. ಗ್ರಾಮದ ಕುಮಾರ್ ಎಂಬುವರ ತೋಟದಲ್ಲಿ 5 ಹುಲಿಗಳ ಸಂಚಾರ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 5 ಹುಲಿಗಳು ಒಟ್ಟಾಗಿ ಓಡಾಟ ನಡೆಸಿದ್ದು, ಕೂಡಲೇ ಹುಲಿಗಳನ್ನು ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಡ್ರೋನ್ ಬಳಸಿ ಹುಲಿ ಪತ್ತೆಗೆ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಡಿಸಿಎಫ್, ಎಸಿಎಫ್ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಲಿಯನ್ನ ಹಿಡೀರಿ ಅಥವಾ ಕೊಲ್ಲೋದಕ್ಕೆ ನಮಗೆ ಅವಕಾಶ ಕೊಡಿ ಅಂತ ರೈತರು ಆಗ್ರಹಿಸಿದ್ದಾರೆ. ಸರ್, ನವೆಂಬರ್ 8ನೇ ತಾರೀಕು ಈ ಭಾಗದಲ್ಲಿ ಹುಲಿ ಕಾಣಿಸ್ಕೋತು. ಹುಲಿ ಕಾಣಿಸ್ಕೊಂಡಾಗ ನಾನು ಏನು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಾಗ ಅವರು ಚಿರತೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಆಗ ನಾನೇನು ಮಾಡಿದೆ, ಅವ್ರ ಕೈಲೇ ಕ್ಯಾಮ್ರಾ ಕಟ್ಟಿಸ್ದೆ. ಕ್ಯಾಮ್ರಾ ಕಟ್ಟಿಸ್ಬಿಟ್ಟು ನನ್ನ ಎದುರಿಗೆ ಓಪನ್ ಮಾಡಿಸ್ಬೇಕು ಅಂದ್ಬಿಟ್ಟು ಕಲ್ಪುರದಲ್ಲಿ ಹೋಗಿ ಓಪನ್ ಮಾಡಿಸಿದಾಗ ಹುಲಿಗೆ ಇರೋದು ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆದಾಗ ಏನು ಮಾಡಿದೆ, ನಾನು ನನ್ನ ತೋಟಕ್ಕೂ ಒಂದು CC ಕ್ಯಾಮ್ರಾ ತಂದು ಕಟ್ಟಿ ಆಲ್ರೆಡಿ ಹುಲಿ ನಿಮಗೆ ಫೋಕಸ್ ಆಗಿದೆ ಸರ್, ಯಾವತ್ತಿಂದ ಹಿಡಿತಾರೆ ಅಂತಂದ್ಬಿಟ್ಟು ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪ ಸಂರಕ್ಷಣಾಧಿಕಾರಿಗಳಿಗೆ ನನ್ನ ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರ ಒಡಗೂಡಿ ಮತ್ತು ಪಂಚಾಯತಿ ವ್ಯಾಪ್ತಿ ಕಡೆಯಿಂದನೂ ಸುಧವಾಗಿ ನಾನು 11 ಹೋದ ತಿಂಗಳೇ ನಾನು ಅವ್ರಿಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟು ಎಂಡಾರ್ಸ್ಮೆಂಟ್ನೂ ಸುಧಾ ನಾನು ಇಟ್ಕೊಂಡಿದ್ದೀನಿ. ಆದರೂ ಸುಧವಾಗಿ ಇವರು 40 ದಿನದಿಂದ ಯಾವುದೇ ಥರವಾದ ಕಾರ್ಯಕ್ರಮಗಳನ್ನು ಯಾವುದೇ ರೀತಿಯಾದ ಕೂಬಿಂಗ್ನು ನಡೆಸುತ್ತೆ ಇವರು ಮೈ ಮರೆತು ಇವರು ಹಿಂಗೆ ಇದ್ಕೊಂಡ್ಬಂದರು. ಸರ್, ಹುಲಿ ಪ್ರತ್ಯಕ್ಷವಾಗಿ 5 ಹುಲಿ ತಿರುಗಾಡ್ತಾ ಇದೆ ಸರ್. ಹೆಚ್ಚು ಕಮ್ಮಿ 2 ರಿಂದ 3 ತಿಂಗಳಿಂದ ತಿರುಗಾಡ್ತಾ ಇರೋದು. ಯಾವುದೇ ಕ್ರಮನೂ ಕೈಗೊಳ್ತಾ ಇಲ್ಲ ಸರ್ ಇವರು. ನಾವು ಯಾರನ್ನೂ ಕರೆದ್ರೂ ಸುಧವಾಗಿ ಜಮೀನು ಕೆಲಸಕ್ಕೆ ಒಬ್ಬರೂ ಬರ್ತಾ ಇಲ್ಲ. ಆ ಉದ್ದೇಶದಿಂದ ನಾವು ಎಲ್ಲ ಥರದ ಒಂದು ಕ್ರಮನೂ ಕೈಗೊಳ್ಳಿ ಅಂತ ಹೇಳಿ ನಾವು ACF, DCF ಸಾಹೇಬ್ರಿಗೆಲ್ಲ ಮನವಿ ಕೊಟ್ಟಾಯಿತು. ಯಾರೂ ಸುಧವಾಗಿ ನಮ್ಮ ಮನವಿಗೆ ಯಾರೂ ಸುಧವಾಗಿ ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ನಾವು TV ಮಾಧ್ಯಮದವ್ರನ್ನ ಕೇಳ್ಕೊತಾ ಇರೋದೇನು ಅಂದರೆ ACF, DCF ಸಾಹೇಬ್ರನ್ನ ಚೇಂಜ್ ಮಾಡಿ ಫಸ್ಟು ಹುಲಿ ಹಿಡಿ ಅಂತವ್ರನ್ನ ಕರ್ಕೊಂಬಂದು. ಚಾಲಕನ ನಿಯಂತ್ರಣ ತಪ್ಪಿ ಪ್ರವಾಸಿ ಬಸ್ ಪಲ್ಟಿಯಾಗಿರುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನಿಂದ ಹೊರನಾಡಿಗೆ ಪ್ರವಾಸಕ್ಕೆ ಹೋಗ್ತಾ ಇದ್ದ ಬಸ್ ಕಳಸ ತಾಲೂಕಿನ ಕಲ್ಮಕ್ಕಿ ಕಂಚಿಗಾನೆ ಬಳಿ ರಸ್ತೆಯ ತಿರುವಿನಲ್ಲಿ ಪಲ್ಟಿಯಾಗಿದೆ. ಬಸ್ಸಿನಲ್ಲಿ 45ಕ್ಕೂ ಹೆಚ್ಚು ಪ್ರವಾಸಿಗರು ಪ್ರಯಾಣಿಸ್ತಾ ಇದ್ದು, 2 ಪ್ರವಾಸಿಗರಿಗೆ ಗಂಭೀರ ಗಾಯವಾಗಿದ್ದು, ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನ ಕಳಸದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಸಾವು ಸಂಭವಿಸಿಲ್ಲ. ಹತ್ತಿಗೆ ಆಕಸ್ಮಿಕ ಬೆಂಕಿ ಬಿದ್ದು ಸುಟ್ಟು ಭಸ್ಮವಾಗಿರುವ ಘಟನೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಬೈಲಮರ್ಚಡ್ ಗ್ರಾಮದಲ್ಲಿ ನಡೆದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸುಮಾರು 20 ಎಕರೆಯಲ್ಲಿ ಬೆಳೆದ ಹತ್ತಿ ಸುಟ್ಟು ಹಾಳಾಗಿದೆ. ಮೊದಲು ಗ್ರಾಮದ ರೈತ ಬಸವರಾಜ್, ಚಂದ್ರ, ಅನುಸೂಯಮ್ಮ, ಆಂಜನೇಯ, ಈಶಪ್ಪ ಮತ್ತು ಮೌನೇಶ್ಗೆ ಸೇರಿ ಭತ್ತದ ಮೇವಿನ ಬಣವೆಗಳಿಗೆ ಬೆಂಕಿ ಬಿದ್ದಿದೆ. ಬಣವೆಯಿಂದ ಹಾರಿದ ಬೆಂಕಿಯ ಕಿಡಿ ಜಮೀನಿನಿಂದ ಬಿಡಿಸಿ ಮನೆ ಬಳಿ ಸಂಗ್ರಹಿಸಿದ ಹತ್ತಿಗೆ ಬಿದ್ದಿದೆ. ಇದರಿಂದ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಹತ್ತಿ ಸುಟ್ಟು ಕರಕಲಾಗಿದೆ. ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಮೌಲ್ಯದ ಹತ್ತಿ ಸುಟ್ಟು ಭಸ್ಮವಾಗಿದೆ. ಕೂಡಲೇ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಈ ವೇಳೆ ಬಣವೆ ಬಳಿ ಕಟ್ಟಿದ ಎಮ್ಮೆಗಳನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.